ಯಾಕಪ್ಪ ನೀನು ಯಾಕೆ ಸ್ಕೂಲ್ ಹೋಗಲ್ಲ? ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡು ಅವಳೆ ಬಿಟ್ಟೆ. ಯಾವ ಸಾಂಬಾರು ನನ್ನ ಮೊನ್ನೆ ರಾತ್ರಿದ? ಇಲ್ಲ, ಒಂದು ಹೋದ ವರ್ಷ ಮಾಡಿದ್ದು. ಇವ್ನ ಹೆಂಗ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಟೈಮು 3 ಗಂಟೆ. ಟೈಮ್ 3 ಗಂಟೆ, ಮಧ್ಯಾಹ್ನ 3 ಗಂಟೆ. ಇವಾಗ ಎದ್ದಿದ್ದೀನಿ. ಸ್ನಾನ ಕೊಟ್ಟು ಬರಬೇಕು. ಸ್ನಾನ ಕೊಟ್ಟು ಬರ್ತೀನಿ. ನಮ್ಮ ಪಾಪು ನಮ್ಮ ಚೈತ್ರ ಏನೋ ತಿಂತಿದ್ಯಾ? ಅವಶ್ಯಕ ತಿಂತೋಳೆ. ನಮ್ಮ ಪಾಪು ಆಟಾಡ್ತಾಳೆ. ಸರಿ ಗಾಯ್ಸ್, ನಾನು ಸ್ನಾನ ಮಾಡಕ್ಕೆ ಹೋಗ್ತಿದ್ದೀನಿ. ನೀವು ಊಟ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಓಕೆನಾ? A few moments later. ಜಸ್ಟ್ ಸ್ನಾನ ಮಾಡ್ಕೊಂಬಂದೆ. ನಾನು ಎದ್ದಿದ್ದು ಹಾಸಿಗೆ ಇನ್ನೂ ಎತ್ತಾಕಿಲ್ಲ ನೋಡಿ, ಹಂಗೆ ಐತೆ. ಫಸ್ಟ್ ಹಾಸಿಗೆ ಎತ್ತಾಕಬೇಕು. ಮಡಿಸಿ ಇಟ್ಟಿದ್ದೆ, ಬಟ್ ಹಂಗೆ ಸ್ನಾನಕ್ಕೆ ಕೊಟ್ಟದೆ. ಫಸ್ಟ್ ಸ್ನಾನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇದು ಹಾಸಿಗೆ ಎತ್ತಿಡ್ಬೇಕು. ಇಲ್ಲಾಂದರೆ ನಾವು ಅಮ್ಮ ಏನಾದ್ರು ಇದ್ರೆ ಇಷ್ಟದಲ್ಲಿ ಬೈದಾಕ್ಬಿಡೋರು, ಅವರೇ ಎತ್ತಿಟ್ಬಿಡೋರು ಅವರು. ಬಟ್ ಬೈದು ಎತ್ತಾಕೋರು. ಇವಾಗ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಎಷ್ಟಿದೆ. ಟಿಫನ್ ಮಾಡಬೇಕು, ಅಂದರೆ ಊಟ. ಏನು ಮಾಡೋಳೆ ಚೈತ್ರ? ಓ, ಪುಳಿಯೋಗರೆ ಮತ್ತೆ ಅನ್ನ. ಪುಳಿಯೋಗರೆ ಗೊತ್ತೈತೆ, ಪುಳಿಯೋಗರೆ ಮಾಡಿದ್ದಾಳೆ. ಬನ್ನಿ ಜಮಾಯಿಸೋಣ, ಪುಳಿಯೋಗರೆ ತಿನ್ನೋಣ. ಓಕೆ, ಇನ್ನೇನು ಮಾಡಲಿ? ಅವಶ್ಯಕ ಮಾಡಿದ್ದೀನಿ. ಚೈತ್ರ, ಅವಶ್ಯಕ ಇತ್ತಲ್ಲ, ಖಾಲಿ ಆಗೋಯ್ತಾ? ಹೌದಾ? ಅವಳು ಒಬ್ಳೆ ತಿನ್ಕೊಂಡ್ಲಂತ, ಚೂರೆ ಮಾಡಿದ್ಲಂತೆ. ನಾನೇ ಕೇಳಿದ್ದು, ಬೇಜಾರಾಗ್ತೈತೆ. ನಿಜವೂ ನನಗೆ ಎಷ್ಟು ಇಷ್ಟ ಗೊತ್ತ ಅವಶ್ಯಕ ಅಂತ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವಳು ಬಿಡಿ. ಯಾಕಪ್ಪ ನೀನು ಯಾಕೆ ಸ್ಕೂಲ್ ಹೋಗಲ್ಲ? ಅವಳು ಏನ್ ಮಾಡಿದ್ಲು ಗೊತ್ತಾ? ಬಂದು ನೋಡ ಆಚೆ ಕಡೆ ಏನ್ ಮಾಡಿದಾಳಂತ. ಹಣ್ಣಿರೋದಲ್ಲ, ನೀನ್ ಬಂದು ನೋಡು, ಆಮೇಲೆ ಗೊತ್ತಾಯ್ತದೆ. ಅವಳು ಏನ್ ಮಾಡಿದಾಳ ಗೊತ್ತಾ? ನೋಡಿ, ಎಲ್ಲ ಗೀಚಾಕ್ಬಿಟ್ಟವಳು ಗೋಡೆ ಎಲ್ಲ. ಓನರ್ ಬಂದ್ರೆ ನೋಡಿ, ಎಲ್ಲ ಗೀಚಾಕ್ಬಿಟ್ಟವಳೆ. ಇಲ್ಲ ನೋಡಿ, ಈ ಕಡೆ ಸೈಡ್ ಓನರ್ ಬಂದು ನೋಡಿದ್ರೆ ಏನು ಕೇಳಲ್ಲ. ನೀವು ನೋಡ್ಕೊಳಕ್ಕಾಗಲ್ಲ ಮಕ್ಕಳನ್ನ ಅಂತ ಕೇಳ್ತಾರೆ. ಅದಕ್ಕೆ ಬೈದೆ, ಮಾಡಬೇಡ ಪಪ್ಪು ಅಂತ. ಹಂಗೆ ಮಾಡಬೇಡ ಪಾಪು ಅಂತ ಬೈದೆ. ಅಂತವಳೆ ಪಾಪ. ಇದು ಜೋರು ಹೇಳ್ತಾಳೆ, ನಾನು ಸ್ಕೂಲ್ಗೆ ಹೋಗಲ್ಲ ಅಂದ್ಬಿಟ್ಟು ಹೇಳ್ತಾಳೆ. ನಾನು ಬೈದಿರೋದು ಈ ಉದ್ದೇಶಕ್ಕೆ, ನಾನು ಸ್ಕೂಲ್ಗೆ ಹೋಗಲ್ಲ, ನಂಗೆ ಟಿ ಸಿ ಕೊಟ್ಬಿಡಿ ಸರ್, ನಾನು ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ, ನಂಗೆ ಅಜ್ಜಿ ಬೇಕು, ನಂಗೆ ಅಜ್ಜಿ ಬಿಟ್ಟಿರಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ಹೇಳ್ತಾಳು. ಏನು ಮಾಡೋಣ ಹೇಳಿ? ನಮ್ಮಮ್ಮ ಊರಲ್ಲಿ ಅವರೇ, ತುಂಬ ದಿನ ಬೇರೆ ಆಯಿತು ನೋಡಿ. ನಮ್ಮಮ್ಮ ಕೇಳಿದ್ರು ಕರ್ಕೊಬರ್ತೀರಾ ಅಂತ, ಬಟ್ ಮತ್ತೆ ಕರ್ಕೊಂಬಂದು ರಿಸ್ಕ್ ಅಂದ್ಬಿಟ್ಟು ಇಲ್ಲ. ನಾನಿವಾಗ ಊಟ ಮಾಡಿದೆ. ಏನು ಚೈತ್ರ? 6. ಏನು? ಹೊಟ್ಟೆ ಬೇಯಿಸಕ್ಕೆ ಇಟ್ಟಿದ್ದೀನಿ. ಪಾಪು ಅವಳು ಇಟ್ಕೊಂಡು ನಾನು ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡವಳೆ. ಅವಳು ಬಿಟ್ಟೆ ಮೊಬೈಲ್ ಬೀಳ್ತಾ ಇದ್ದು ಕ್ಯಾಶ್ ಇಟ್ಕೊಬಿಟ್ಟೆ. ನಮ್ಮಪ್ಪನೂ ಬಂದರು. ನಮ್ಮಪ್ಪ ಆಗಲೇ 5:15 ಬಂದರು. 4 ಗಂಟೆಗೆ 5 ಗಂಟೆಗಲ್ಲ ಅಣ್ಣ, 5 ಗಂಟೆಗೆ ಬಂದರು. ಏನು ಸಮಾಚಾರ ಅಣ್ಣ? ಹೇಳೋಣ ಏನಾದರೂ. ಯಾಕಣ್ಣ ಬೇಜಾರಲ್ಲಿದ್ಯಾ? ನಾನು ಚೈತ್ರ ಜಗಳ ಆಡ್ಬಿಟ್ವಿ ಅಂತನ. ನಾನು ಚೈತ್ರ ಜಗಳ ಆಡ್ಬಿಟ್ವಿ. ಯಾಕಂದರೆ ಸುಮ್ಮನೆ ತಮಾಷೆ ಮಾಡೋಕ್ಕೆ ಅಮಾವಾಸ್ಯೆ ಆಗೋಯ್ತು. ನೋಡಿ ಪಾಪು ಹೆಂಗೆ ಅಂಡೋಳೆ. ಕಸ ಒಳ್ಳೆ ತಿಪ್ಪೆಗುಂಡಿಲಿರುತ್ತಲ್ಲ ಕಸಗಳು, ಆ ಥರ ಅಂಡೋಳೆ ನಮ್ಮ ದಿವಾನ್ ಕೋಟ್ ಮೇಲೆ. ನೋಡಿ ನಾನು ಹಿಂದೆ ಅವಳು ವ್ಲಾಗ್ ಮಾಡ್ತೀನಿ ಬಿಡ್ತೀನಿ. ನಾನು ಫೇಮಸ್ ಆದ್ರೆ ನೀನು ಫೇಮಸ್ ಆಗ್ತೀಯ, ತಲೆ ಕಟ್ಸ್ಕೊಂಡು ಅಲ್ವಾ? ಇಲ್ಲಾಂದ್ರೆ ಅವಳೇ ನನಗಿಂತ ಬೇಗ ಫೇಮಸ್ ಆಗ್ಬೋದು ಅಕಸ್ಮಾತ್ ಏನಾದರೂ
ವ್ಲಾಗ್ಸ್ ಅಥವಾ ರೀಲ್ಸ್ ಏನಾರು ಮಾಡಿದ್ರೆ ಅಲ್ವಾ. ಸರಿ ಗಾಯ್ಸ್, ನಾನು ಮೊಟ್ಟೆ ಬಿಸ್ಬಿಟ್ಟು ತಿನ್ಕೊಂಡು ಆಮೇಲೆ ಬಾಳೆಹಣ್ಣಿಲ್ಲ, ಬಾಳೆಹಣ್ಣು ಖಾಲಿ ಆಯ್ತು. ನಮ್ಮ ಅಕ್ಕ ಅವಶ್ಯಕ ಮಾಡ್ಕೊಂಡು ತಿನ್ಕೊಂಬಿಟ್ಲೆಲ್ಲ. ಒಂಚೂರ ಕೊಟ್ಟಿಲ್ಲ. ನನಗೆ ಎಷ್ಟು ಬೇಜಾರಾಯ್ತು ಅಂದರೆ ಸತ್ಯವಾಗ್ಲೂನ್ಗೆ ಅವಶ್ಯಕನೂ ಸಿಕ್ಕಾಪಟ್ಟೆ ಇಷ್ಟ. ಬಾಳೆಹಣ್ಣು, ಬೆಲ್ಲ, ಸಕ್ಕರೆ ಮತ್ತೆ ಹೆಸರೇನು ಅವಲಕ್ಕಿ ಕೊಟ್ಟು ಮಾಡ್ತಾರಲ್ಲ, ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟ. ನನಗೆ ಅವಾಗ ಬೇಕು ಅಂತ ಅನಿಸ್ತಾ ಇರುತ್ತೆ. ನನಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ. ಬಟ್ ಅವಳು ಕೊಟ್ಟಿಲ್ಲ, ಒಂಚೂರು ತಿನ್ಕೊಂಡ್ಬಿಟ್ಟು ಖಾಲಿ ಮಾಡ್ಬಿಟ್ಲು. ಬೇಜಾರಾಗೋಯ್ತು ನನಗೆ. ಸರಿ ಆಯ್ತು. ನಮ್ಮ ಪಾಪು ನೋಡಿರ್ಲಿಲ್ಲ ಅಂದಿದ್ರೆ ಇವಾಗ ಏನು ಫುಲ್ಲಿ ಇಲ್ಲೆಲ್ಲ ಬೆಂಕಿ ಎತ್ಕೊಬಿಡೋದು. ಯಾಕಂದ್ರೆ ಮೊಟ್ಟೆ ಒಡೆದೋಗ್ಬಿಟ್ಟಿದೆ. ಒಡೆದೋಗಿರೋ ಮೊಟ್ಟೆ ಹಂಗೆ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಹೊಡೆದೋಗಿರೋ ಥರ ಫೀಲ್ ಆಯಿತು ನನಗೂ. ಹಂಗೆ ಹಾಕ್ಬಿಟ್ಟಿದ್ದೀನಿ. ಫುಲ್ಲು ಉಬ್ಬು ಬಂದ್ಬಿಟ್ಟು ಬೆಂಕಿ ಎತ್ಕೊಬಿಡೋದಿದೆ. ಸ್ವಲ್ಪ ಹೊತ್ತು ನಮ್ಮ ಪಾಪು ನೋಡಿಲ್ಲ ಅಂದಿದ್ರೆ ತೆಗಿಬೇಕಿದನ್ನು. ಬೀಳುತ್ತೆ, ಹೆಗಲ್ಲಿ ಇಟ್ಕೋಬಾರ್ದು. ತೆಗಿತೀನಿ ನೋಡಿ ಹೆಂಗಾಗ್ಬಿಟ್ಟೈತೆ ಎಲ್ಲ ನೀರು. ಇಲ್ಲೆಲ್ಲ ನೋಡಿ, ಇಲ್ಲಿ ಗಂಟ ಬಂದೈತೆ ನೀರು ಆರಿರೋದು. ಇವಾಗ ಬಂದೆ ಗೈಸ್. ಎಷ್ಟು ಇವತ್ತು ಲೆಗ್ ವರ್ಕೌಟು ಮಸ್ತ್ ಮಾತ್ರ. ನನ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನನ್ಗೆ ಗೊತ್ತಿಲ್ಲ. ಲೈಕ್ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಒಬ್ಬೊಬ್ರಿಗೆ ಲೆಗ್ ವರ್ಕೌಟ್ ಅಂದ್ರೆ ಇಷ್ಟ ಇರಲ್ಲ, ಸ್ಕಿಪ್ ಮಾಡ್ತಾರೆ. ಬಟ್ ನಾನಂತೂ ಲೆಗ್ ವರ್ಕೌಟ್ ಮಿಸ್ಸೇ ಮಾಡಲ್ಲ. ನಂಗೆ ಲೆಗ್ ವರ್ಕೌಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನ್ಗೆ ಜಾಸ್ತಿ ಇಷ್ಟ ಅಂದ್ರೆ ಬೈಸೆಪ್ಸ್, ಟ್ರೈಸೆಪ್ಸ್, ಚೆಸ್ಟ್ ಮತ್ತೆ ಲೆಗ್ ಅಂತೂ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಷ್ಟು ಸಕ್ಕದ ಫೀಲ್ ಸಿಗುತ್ತೆ, ಆ ನೋವು ಸಿಗುತ್ತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬನ್ನಿ, ನಮ್ಮಪ್ಪ ಏನ್ ಮಾಡ್ತಾರೆ? ನಮ್ಮಪ್ಪ ಸೇಮ್ ಅದೇ ಮೊಬೈಲ್ ನೋಡ್ಕೊಂಡು ಕೂತವ್ರೆ. ನಾವು ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿರ್ಬೇಕಾದ್ರೆ ನಮಗೆ ಬೈತಾ ಇದ್ರು. ಇವಾಗ ಅವರೇ ಮೊಬೈಲ್ ಹಿಡ್ಕೊಂಡು ಕೂತವ್ರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬನ್ನಿ, ಅದೆಲ್ಲ ಯಾಕೆ ಅಲ್ವಾ. ಚಿರ ಏನು ಮಾಡ್ತಿದ್ಯಾ ಪಾಪ? ಆಗ್ಲೇ ಜಗಳ ಆಡಿದ್ಕೆ ಮುನ್ಸ್ಕೊಬಿಟ್ವಾಳ. ನನಗೆ ಒತ್ಕೊಡಲ್ವಂತೆ, ನನಗೆ ಚಪಾತಿ ಒತ್ತಲ್ವಂತೆ. ಅವಳಿಗೆ ಮತ್ತೆ ಅವ್ರ ಅಪ್ಪಂಗೆ ಮಾತ್ರ ಚಪಾತಿ ಒತ್ಕೊಂಡು ಮತ್ತೆ ಇನ್ನೇನು ಗೊಜ್ಜು ಮಾಡ್ತಿದ್ಯಾ? ಬರೀ ಚಪಾತಿ ತಿನ್ನಿಸ್ತೀಯ ಅಣ್ಣಂಗೆ? ಯಾವ ಸಾಂಬಾರು? ನನ್ನ ಮೊನ್ನೆ ರಾತ್ರಿದ ಇಲ್ಲ, ಒಂದು ಹೋದ ವರ್ಷ ಮಾಡಿದ್ದು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸಾರಿ ಹೋದ ವರ್ಷ ಮಾಡಿರೋ ಸಾರ ನೋಡಿದಾರ? ಇದು ಮನೆಯಲ್ಲಿ ಕಲ್ತಿರೋದು ನಮ್ಮ ಮನೆ ಮಕ್ಕಳು. ನೀನ್ ಬಲೆ ಕಲ್ತಿದೀಯಲ್ಲ, ಅಕ್ಕಂಗೆ ಹೊಡೆಯಕ್ ಬರೋದು ಥೂ ಅನ್ನೋದು ಅಲ್ಲ. ಏನಾಯ್ತು ಗೊತ್ತಾ ಗೈಸ್, ಗೀಸರು ಬೆಳಗ್ಗೆಯಿಂದ ಆನ್ ಮಾಡಿದ್ಲು. ಯಾಕೆ ನೀನ್ ಆನೆ ಮಾಡಿಲ್ಲ? ನೀನ್ ಯಾವತ್ತು ಆಫ್ ಮಾಡ್ಕೊಂಡ ಬರ್ತೀಯ. ನಾನು ಅವ್ಳಿಗೆ ಏನ್ ಹೇಳ್ಕೊಡ್ತಿರೋದಂದ್ರೆ, ಸರಿ ಆಯ್ತು ನೀನ್ ಕಲಿ. ರೈಸ್ ಆಗಿಬಿಡ್ತಾಳೆ. ಆಮೇಲೆ ನಾನೇನು ಅನ್ನೋದೇ ಇಲ್ಲ, ಸುಮ್ಮನೆ ಅವಳ ಮುಂದೆ ಹೋದ್ರೆ ಹತ್ಕೊಬಿಡ್ತಾಳೆ. ಅದಕ್ಕೆ ನಾನು ಏನು ಅನ್ನೋದಕ್ಕೆ ಹೋಗಲ್ಲ. ಸರಿ ಆಯ್ತು. ಏನೋ ಎಡಿಟ್ ಮಾಡಕ್ ಹೋಗ್ಬೇಕು. ಆಕ್ಚುಲಿ ಆಗ್ಲೇ ಎಡಿಟ್ ಮಾಡ್ಬೇಕಾಗಿತ್ತು, ಎಡಿಟ್ ಮಾಡಕ್ ಮನ್ಸು ಬಂದಿರಲ್ಲ. ಹೆಂಗಿದ್ರು ನಂಗೆ ನೈಟ್ ನಿದ್ದೆ ಬರಲ್ಲ. ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ 7:15 ಬರುತ್ತೆ, ನೋಡ್ಬೇಕು ನೀವು. ಸಾಕು, ಅಷ್ಟಾಗ್ಲೂ ಬೇಡ. ನಮ್ಮಪ್ಪ ಚಪಾತಿ ಬೇಯಿಸ್ತವ್ರೆ. ನಮ್ಮ ಅಕ್ಕ ಜಗಳ ಆಡ್ಬಿಟ್ಟವಳ. ಅದಕ್ಕೋಸ್ಕರ ನಮ್ಮ ಅಕ್ಕ ಬೇಯಿಸಲ್ವಂತೆ. ಫೋನಲ್ಲಿ ಮಾತಾಡ್ಕೊಂಡು ಸೀಸ್ಬಿಟ್ಟವ್ರು ನೋಡಿ. ತೋರಿಸು ಸೀಸಿರೋದು ನೋಡಿ, ಸೀಸ್ಬಿಟ್ಟವ್ರು ಅದನ್ನ. ಇವತ್ತಿನ ಡಿನ್ನರ್ ಚಪಾತಿ ವಿತ್ ಬೇಳೆ ಸಾರು. ನಾನು ಆಗಲೇ ಜಗಳ ಆಡಿದ್ದೆ ನಮ್ಮ ಅಕ್ಕ ಹತ್ರ ನೋಡಿ. ಆದರೂ ಅವಳು ಜಗಳ ಕೋಪದಲ್ಲಿ ನಾನು ಹಿಂಗೇನು ಮಾಡಿಕೊಡಲ್ಲ, ನಾನು ಲೈಕ್ ಊಟ ಒಂದು ಅಗಳ ಅನ್ನನೂ ಬೇಯಿಸಲ್ಲ ನಿನಗೋಸ್ಕರ, ಹಂಗೆ ಹಿಂಗೆ ಅಂತ ಹೇಳಿದ್ದು. ಬಟ್ ನೋಡಿ ಅವಳೇ ಎಲ್ಲ ಮಾಡಿಕೊಟ್ಟಿದ್ದೆ ಪಾಪ. ಅವಳೇ ಹಾಕ್ಕೊಟ್ಲು ಕೂಡ. ಸುಮ್ಮನೆ ಅವಾಗ ಕೋಪ ಬಂದಾಗ ಅಂದಿರ್ತಾಳೆ, ಮನ್ಸಲ್ಲಿ ಇಟ್ಕೊಳ್ಳೋ. ಅದೇ ಥರ ಎಲ್ಲರ ಮನೇಲೂ ಅಷ್ಟೇ. ಅಕ್ಕ ತಮ್ಮ ಸಿಬ್ಲಿಂಗ್ಸ್ ಯಾರು ಇರ್ತಾರೋ ಎಷ್ಟೋ ಜಗಳ ಆಡಿದ್ರು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಅಲ್ವಾ? ಅವಳು ನೋಡಿ ಏನಂತೋಳೆ, ಏನು ಡೌ ಮಾಡ್ತವಳೆ ಅಂತ ಕೇಳು. ನಾನು ಸತ್ಯವಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದ್ರೆ, ನನ್ನ ಮನಸ್ಫೂರ್ತಿಯಿಂದ ಹೇಳ್ತಾ ಇದ್ರೆ, ಅವಳು ಕೂಡ ಏನು ಡೌ ಮಾಡ್ತಾವ್ ನೋಡು ಅಂತ ಹೇಳ್ತಾಳೆ. ಅಲ್ಲಿ ಅಡುಗೆ ಮನೇಲಿ ನಮ್ಮ ಅಪ್ಪ ಅಲ್ಲಿ ಬೇಯಿಸ್ತವ್ರೆ. ನೋಡಿದ್ರ ಇವಳನ್ನ ಸೂಪ
2,000 years later. ಬಟ್ ಸಾಂಗ್ ಕೇಳ್ತಾ ಇದ್ದೀನಿ. ಒಳ್ಳೆ ನನಗೆ ಇಷ್ಟ ಆಗುತ್ತೆ ನನ್ನ ಪಿ ಸಿದಲ್ಲಿ ಲೈಕ್ ಫಿಲಮ್ಸ್ ನೋಡೋದಕ್ಕೆ ಮತ್ತು ಈ ಥರ ಸಾಂಗ್ಸ್ ಕೇಳೋದಕ್ಕೆ. ಎಡಿಟ್ ಇವಾಗ ಮುಗೀತು. ಅಬ್ಬ ಚಪಾತಿ ನಿಂತ ಇದ್ದೀನಿ. ಚಪಾತಿಯಿಂದ ನೋಡಿ ನಮ್ಮ ಅಕ್ಕ ಅದರಲ್ಲಿ ಇಟ್ಟಿದ್ಲು. ಇವಾಗ ಎಷ್ಟು ಗಂಟೆ ಟೈಮು? 2:30. ಇವಾಗ ತಿನ್ಬಿಟ್ಟು ಮಾಡ್ಕೊತೀನಿ. ನಿದ್ದೆ ಸ್ವಲ್ಪ ಬರ್ತೈತೆ. 7 ಗಂಟೆಗೆ ಎದ್ದುಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. 7:30 ಅಪ್ಲೋಡ್ ಮಾಡ್ತೀನಿ. ಇಲ್ಲ 7 ಗಂಟೆ ಅಪ್ಲೋಡ್ ಮಾಡಿರ್ತೀನಿ. ಸ್ವಲ್ಪ ಟೈಮ್ ನಡೆಯುತ್ತೆ. 7:30 ಶೆಡ್ಯೂಲ್ ಮಾಡಿರ್ತೀನಿ. ಓಕೆ, ನಿಮ್ಗೇನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ರೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ಲೀಸ್ ಕಮೆಂಟ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿಂದ ಯಾರ್ಯಾರು ನೋಡ್ತಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಚಪಾತಿ ಏನು ಬೇಕಂದ್ರೆ ಅವ್ನು ಫೋನ್ ಹಚ್ಚಿ ನಾನು ಬರ್ತೀನಿ ತೊಗೊಂಡು. 2 ಐತೆ ಚಪಾತಿ, ನಮಗೊಂದು ನಿಮಗೊಂದು, ಆಯಿತಾ? ಸರಿ, ಈ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಚಪಾತಿ ತಿನ್ಕೊಳ್ಳಿ.